ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಏಯ್, ಯಾರದು? ಯಾರದು? ಏಯ್, ಯಾರದು? ಅಯ್ಯಯ್ಯೋ, ಯಾವುದೋ ದಂಡುಪಾಳ್ಯ ಗ್ಯಾಂಗ್ ಇದು. ಇಲ್ಲಿಂದ ಓಡೋಗೋದು ಒಳ್ಳೇದು. ಗಂಗಣ್ಣ, ಗಂಗಣ್ಣ! ಯಾರಿರ್ಬೋದು? ಒಂದ್ ವೇಳೆ ಗಂಗಣ್ಣ ಹೇಳ್ದಂಗೆ ರಾಬ್ರಿ ಮಾಡೋರು ಇರ್ಬೋದಾ? ಮೊದಲು ವೈಭವ್ಗೆ ಕಾಲ್ ಮಾಡ್ತೀನಿ. ಏಯ್, ಯಾರು ನೀವೆಲ್ಲ? ಏಯ್, ಯಾರು ನೀವೆಲ್ಲ? ನೀವಾ? ನಿಮ್ಮನ್ನ ಏನ್ ಮಾಡ್ತೀನಿ ಗೊತ್ತಾ? ಯೋನಿತ್ ಸಾಹೇಬ್ರೆ, ಅಲ್ಲ ರಾಧಾ ಕಾಣಿಸ್ತಿಲ್ಲ ಅಂತಂದ್ರೆ ಯೋನರ್ಥ? ಅದೇ ನನಗೂ ಗೊತ್ತಾಗ್ತಾ ಇಲ್ಲ ರಾಜೀವ್ ಅವರೇ. ನೆನ್ನೆ ಪಾರ್ಟಿ ಆಫೀಸಲ್ಲಿ ಮೀಟಿಂಗ್ ಅಂತ ಹೇಳೋದ್ಲು, ವಾಪಸ್ ಬಂದೇ ಇಲ್ಲ. ನೀವು ಫೋನ್ ಮಾಡಿ ವಿಚಾರಿಸಿದ್ರಾ? ಫೋನ್ ಮಾಡಿದ್ದೆ, ಸ್ವಿಚ್ ಆಫ್ ಅಂತ ಬರ್ತಿದೆ. ಪಾರ್ಟಿ ಆಫೀಸ್ ಕೂಡ ಫೋನ್ ಮಾಡಿದ್ದೆ. ಅವ್ರು ನೋಡಿದ್ರೆ ನೆನ್ನೆ ರಾತ್ರಿನ ಅಲ್ಲಿಂದ ಹೋಟ್ಲು ಅಂತ ಹೇಳ್ತಾ ಇದ್ದಾರೆ. ಹಂಗಾರೆ ಅವಳು ನೆನ್ನೆಯಿಂದ ಒಂದು ಫೋನು ಕೂಡ ಮಾಡಿಲ್ವಾ? ಮೀಟಿಂಗಲ್ಲಿದ್ದಾಗ ಫೋನ್ ಮಾಡಿದ್ಲು. ನಾನು ಪಾರ್ಟಿ ಆಫೀಸಿಂದ ಮೀಟಿಂಗ್ ಮುಗಿಸ್ಕೊಂಬರೋದು ಸ್ವಲ್ಪ ತಡ ಆಗುತ್ತೆ ಅಂತ ಹೇಳಿದ್ಲು. ನಾನು ನನ್ನ ಪಾಡಿಗೆ ಹೋಗಿ ನಿದ್ದೆ ಮಾಡಿದೆ. ಬೆಳಗ್ಗೆ ಎದ್ದು ನೋಡ್ತೀನಿ, ಕಾರು ಇಲ್ಲ, ಅವಳು ಇಲ್ಲ. ಕಾರು ಕಾಣ್ತಿಲ್ಲ ಅಂತಂದ್ರೆ ಬೇರೆ ಎಲ್ಲಾದ್ರೂ ಹೋಗಿರ್ಬೇಕು. ಚಾನ್ಸೇ ಇಲ್ಲ. ಅವಳು ಎಲ್ಲೇ ಹೋಗೋದಿದ್ರು ನನಗೆ ಇನ್ಫಾರ್ಮ್ ಮಾಡಿನೇ ಹೋಗೋದು. ಸಾಹೇಬ್ರೆ, ಆ ಡ್ರೈವರ್ ಇದ್ನಲ್ಲ ರಾಧನ್ ಜೊತೆ, ಅವನ್ನ ವಿಚಾರಿಸ್ಬೇಕಾಗಿತ್ತು. ಅವನಿಗೂ ಫೋನ್ ಮಾಡಿ ವಿಚಾರಿಸ್ದೆ ರಾಜೀವ್ ಅವರೇ. ನೆನ್ನೆ ಪಾರ್ಟಿ ಆಫೀಸಿಂದ ಬರಬೇಕಾದ್ರೆ ಕಾರ್ ಪಂಚರ್ ಆಯ್ತಂತೆ. ರಿಪೇರಿಗೆ ಅಂತ ಕಾರ್ ನಿಲ್ಲಿಸಿದಾಗ ಅಲ್ಲಿ ಯಾರೋ 3 ಜನ ಅಟ್ಯಾಕ್ ಮಾಡೋ ಥರ ಬಂದ್ರಂತೆ. ಅವನು ನೋಡಿದ್ರೆ ಎದ್ನೋ ಬಿದ್ನೋ ಅಂತ ಓಡೋಗಿದ್ದಾನೆ. ಅಯ್ಯೋ, ಹಂಗಾರೆ ಪಕ್ಕ ರಾಧನ್ ಯಾರೋ ಕಿಡ್ನಾಪ್ ಮಾಡವ್ರೆ. ಓ ಕಟ್ಟೇಣ ತಾಳಿ ದೇವ್ರ ಪ್ರಸಾದ. ಏನ್ ಬಸಪ್ಪ ಓದ್ತಾರನೆ ದೇವಸ್ಥಾನ ಮಾಡ್ಬಿಟ್ಟಿದೆ?
ಸಂಕಟ ಬಂದಾಗ ವೆಂಕಟರಮಣ ನೆನೆ ಅಂದಂಗೆ ಕಷ್ಟ ಬಂದಾಗ ಈ ದೇವಿ ತಾನೇ ನೆನೆಬೇಕು. ಯಾಕೆ ಮಾನ ಏನೋ ಸಮಸ್ಯೆನ? ಆಗಿತ್ತು, ಆದರೆ ಈ ತಾಯಿ ದಯೆಯಿಂದ ಬೆಡ್ಸಂತ ಕಷ್ಟ ಮಣ್ಣಂಗೆ ಕರ್ಗೋಯ್ತು. ಏನಾಗಿತ್ತು? ಏನು ಅಂತ ಹೇಳಿ ಕಂಟಿ ಅಣ್ಣ, ನಮ್ಮ ಹೆಂಡ್ರು ಬಸ್ಸಾಗಿದ್ಲು. ನಮ್ಮ ಜೀವನದಾಗೂ ಒಂದು ಹೊಸ ಜೀವ ಬರ್ತದೆ ಅಂತ ಖುಷಿಯಾಗಿದ್ದು. ಬಂತು ನೋಡಿ ಗ್ರಾಚಾರ. ಹೊಟ್ಟೆಲಿ ಮಗು ತಿರುಗಿಬಿಟ್ಟಿದೆ, ತಾಯಿ ಅಥವಾ ಮಗು ಒಬ್ಬರೇ ಉಳಿಯೋದು ಅಂತ ಅಂದರು. ಏನು ಮಾಡಬೇಕು ತಿಳಿದೆ ಈ ತಾಯಿ ಹತ್ರ ಬಂದು ಬೇಡ್ಕೊಂಡೆ, ಹೆಂಗಾದ್ರೂ ಮಾಡಿ 2 ಜೀವ ಉಳಿಸ್ಕೊಡು ಅಂತ. ಈ ತಾಯಿ ದೊಡ್ಡವಳು, ಆ 2 ಜೀವ ಉಳಿಸ್ಬಿಟ್ಲು. ಅದಕ್ಕೆ ಕೃತಜ್ಞತೆ ಹೇಳಕ್ಕೆ ಅಂತ ಬಂದೆ. ಈ ತಾಯಿ ಮಗು ಹೆಂಗವ್ರೆ? ಚೆನ್ನಾಗಿದ್ದಾರೆ, ಹೆಣ್ಮಗು ಆಯಿತು. ಸೇಟ್ ನಮ್ಮ ತಾಯಿ ಥರ ಇದ್ದಾಳೆ. ಸರಿ ಕಂಟಿ ಅಣ್ಣ, ಹಾಸ್ಪಿಟ್ಲ್ ಹೋಗ್ಬೇಕು. ಬಟ್ ಕಷ್ಟ ಕೊಡೋಳು ನೀನೆ, ಅದನ್ನ ಪರಿಹಾರ ಮಾಡೋಳು ನೀನೆ. ಸಂಕಟ ಮಾತ್ರ ನಾವೇ ಅನ್ಭವಿಸ್ಬೇಕು. ಇದು ಯಾವ ನ್ಯಾಯ ಹೇಳು? ಸರಿ, ನೀನು ಕೈ ಮುಗಿದು ಕೇಳಿದ್ರೇನೆ ವರ ಕೊಡ್ಸಿ ಅನ್ನೋದಾದ್ರೆ ನೋಡು, ನನಗೆ ಅಂತ ಇಲ್ಲಿ ಉಳಿದಿರೋದು ಸ್ನೇಹವರು ಬಿಟ್ಟು ಇನ್ನು ಈ ಭೂಮಿ ಮೇಲೆ ಕಾಲೇ ಮುಳುಗ್ದಿರೋ ನನ್ನ ಬಂಗಾರ. ಅವರಿಬ್ಬರು ನನ್ನಿಂದ ಕಿತ್ಕೊಬೇಡ. ನನಗೆ ಏಟನ ನೋವು ಕೊಡು, ಈ ಗಂಟೆ ತಡ್ಕೊತಾನೆ. ಆದ್ರೆ ನನ್ನವ್ರಿಗೆ ಯಾರು ನೋವು ಕೊಡ್ಬೇಡ. ಎದೆನ ಚುಚ್ಚಿದಂಗಾಯ್ತದೆ. ಶಪಥ ಮಾಡಿ ಹೇಳ್ತಾ ಇದೀನಿ, ನಿನಗೆ ಒಂದು ಪಿರಾಣದ ಬದಲು ಇನ್ನೊಂದು ಪಿರಾಣನೇ ಬೇಕು ಅನ್ನೋದಾದ್ರೆ ನನ್ನ ಪಿರಾಣ ನನ್ನ ಸ್ನೇಹವನ್ನು ಕರ್ಕೋಬೇಡ. ಗೆಪ್ತಿ ಇಟ್ಕೋ. ನೀನು ಅವ್ರ ಪಿರಾಣ ತೆಗಿಯೋದಾದ್ರೆ ಮತ್ತೆ ಕಂಟಿನ್ ದಾಟ್ಕೊಂಡು ಹೋಗ್ಬೇಕು. ಆಶೀರ್ವಾದ ಮಾಡ್ತಾ ವಿಧಿ ಇರುತ್ತಾ, ತಿರುತಿ ಗೆಲ್ಬೇಕು ಅಂತ ಆಶೀರ್ವಾದ ಮಾಡ್ತಾ.